తొందర వచ్చినోడు నాకు చెప్పండి నేను వచ్చి అడ్డం పోకుండా చేసి మీకు ఎవడన్నా ఓಕೆ ಯಜಮಾನ್ರೆ ಇಂಡಸ್ಟ್ರೀಸ್ ಅಂತೂ ತಲೆ ಕೆಡಿಸ್ಕೊಂಡು ಧೈರ್ಯವಾಗಿರಿ KDB ನೋಟಿಫಿಕೇಶನ್ ಯಜಮಾನ್ರೆ ಈಗ ಅದು ಪ್ರಸ್ತಾಪ ಹೋಗಿದ್ರು ನಮ್ಮ ಹಳ್ಳಿಗಳನ್ನ ನಾನು ಏನಾದರೂ ಬಾಧೆ ಪಟ್ಟು ತೆಗಿಸ್ತೀನಿ ಸುತ್ತೇರಿ ಭಯ ನೀವು ನೆಮ್ಮದಿಯಾಗಿ ಬೆಳೆ ಇಟ್ಕೊಳ್ಳಿ ಯಾರಿಗೂ ಭಯ ಬಿಡಿ ಏನಾದರೂ ಅದನ್ನ ಮಾಡಬೇಕು ಅಂತ ಹೊರಟರು ನಮ್ಮದೇ ಸರ್ಕಾರ ನಾನೇ MLA ನಾನು ನಿಮ್ಮ ಪರವಾಗಿ ನಿಂತ್ಕೊಂಡು ವಿರೋಧ ಮಾಡ್ತೀನಿ ಭಯ ಬಿಡ್ಬೇಡಿ ಆಯ್ತಾ ಇಲ್ಲ ನೀವಾಗ ನೀವು ಇಲ್ಲ ಸ್ವಾಮಿ ನಮ್ಗೆ ಅನುಕೂಲ ಆಗುತ್ತೆ ನಾವು ಇಂಡಸ್ಟ್ರೀಸ್ ಬರಲಿ ಅಂದರೆ ನಾವು ಸುಮ್ಮನೆ ಆಗ್ತೀವಿ ನೀವು ಬೇಡ ಅಂದರೆ ನಿಮ್ಮ ಪರವಾಗಿ ನಾನು ಧ್ವನಿ ಎತ್ತಿ ಯಾವುದೇ ಕಾರಣಕ್ಕೆ ನನ್ನ ಟರ್ಮಲ್ಲಿ ನಾನು ಆಗೋದಿಲ್ಲ ಭಯ మీరు పెట్టుకోండి ఆరాంగా తొందర వచ్చినోడు నాకు చెప్పండి నేను వచ్చి అడ్డం పోకుండా చేసి మీకు ఎవడన్నా ಅಕ್ಕ ಪವರ್ ಕಾದು ಮುಖ್ಯ ಮೇಡಮ್ ಈಗ ಸರ್ ನಾನು ಚಿಕ್ಕಬಳ್ಳಾಪುರದಲ್ಲಿ ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದೇನೆಂದರೆ ಇಂಡಸ್ಟ್ರೀಸ್ ಯಾವನೋ ಬಂದು ಆಪಲ್ ಕಂಪ್ನಿಲಿ ಓಪನ್ ಮಾಡಿದ್ರೆ ಲೋಕಲ್ ಒಂದು ಕೆಲಸ ಕೊಡ್ತಾನೆ ಅವನು ಹೇಳಿ ನಮ್ಮ ರೈತನಿಗೆ ಏನಾದರೂ ಎಕರೆಗೆ 10 ಕೋಟಿ ಕೊಟ್ಟರೆ ಕೊಡೋಣ ನಮ್ಮ ರೈತರ ಮಕ್ಕಳಿಗೆ ಒಳ್ಳೆ ಇದು ಕೊಟ್ಟರೆ ಕೊಡೋಣ ಅಲ್ಲಿ ಸೆಕ್ಯೂರಿಟಿ ಕೆಲಸ ಕೂಡ ಕೊಡಲ್ಲ ನಮ್ಮವ್ರಿಗೆ ಆಪಲ್ ಕಂಪ್ನಿ ಅಂತ ಅಲ್ವಾ ಇಂಡಸ್ಟ್ರೀಸ್ ತಂದ್ಮೇಲೆ ಸುಮ್ಮನೆ ಟಿವಿಗಳಲ್ಲಿ ಹೇಳ್ಕೊಳ್ಳೋದು ಚೆನ್ನಾಗಿರುತ್ತೆ ಇಂಡಸ್ಟ್ರೀಸ್ ತಂದ್ವಿ ಅಂತ ಲೋಕಲ್ ರೈತನಿಗೆ ಎಷ್ಟು ಅನುಕೂಲ ಆಗ್ತಿದೆ ಅದು ಮುಖ್ಯ ಅಲ್ವಾ ಯಜಮಾನ್ರೆ ನಿಶ್ಚಿಂತೆಯಿಂದ ಇರಿ ನಾನು ಇದೀನಿ ನಿಮ್ಮ ಜೊತೆ ಭಯ ಒಂದು 2-3 ದಿನದಲ್ಲಿ ತಾವು ವೀಲ್ ಚೇರ್ ಕಳಿಸ್ಲೇಬೇಕು ಇಲ್ಲ ಇವ್ರ ಪಾಪ ಇವ್ರ ಕಂಡೀಷನ್ ಬಂದು ತಗೊಳೋಗೋಷ್ಟಿಲ್ಲ ಅವ್ರಿಗೆ ರಿಲೇಟಿವಾ ಇಲ್ಲ ನೀವು ಕಳಿಸ್ಕೊಡಿ ನಮ್ಮ ಹುಡುಗರು ಯಾರಾದ್ರೂ ಎಲೆಕ್ಟ್ರಿಕ್ ವೀಲ್ ಚೇರ್ ತಾನೆ ಎಲೆಕ್ಟ್ರಿಕ್ ವೀಲ್ ಚೇರ್ ಬೇಕಂತ ಈ ತರ ನೋಡಿ ನನ್ನ ನಂಬರ್ ತಗೊಂಡು ವಾಟ್ಸಪ್ ಮಾಡಿ ಚಿನ್ನಾಗೇನಹಳ್ಳಿ ಗ್ರಾಮದಲ್ಲಿ ಕಾರ್ಖಾನೆ ಆಗಬೇಕು ಅದು ಚಿನ್ನಾಗೇನಹಳ್ಳಿದು ಏನೋ ನನಗೆ ಗೊತ್ತಿರಲಿಲ್ಲ ಇವತ್ತು ಬಂದಮೇಲೆ ಗೊತ್ತಾಯಿತು KDBಗೆ 1200 ಎಕರೆ ಸೇರಿಸಿದ್ದಾರೆ ಪ್ರಸ್ತಾಪ ಹೋಗಿದೆ ಅಂತ ನಾನಂತೂ ನನ್ನ ಕ್ಷೇತ್ರದ ಲಿಮಿಟ್ ಏನಿದೆ ಮಂಚೇನಹಳ್ಳಿ 63 ಹಳ್ಳಿ 7 ಪಂಚಾಯಿತಿ ಏನಿದೆ ಅಲ್ಲಿ ನನ್ನ ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ಬಿಡಲ್ಲ ನನ್ನ ರೈತರೇನಾದರೂ ಒಪ್ಕೊಂಡು ಸ್ವಾಮಿ ನಮಗೆ ಇಂಡಸ್ಟ್ರೀಸ್ ಬಂದರೆ ನಮ್ಮ ಜಮೀನು ಕೊಡೋಕೆ ರೆಡಿ ಇದ್ದೀವಿ ಅಂತ ಅವ್ರೇನಾದರೂ ಹೇಳಿದ್ರೆ ನಾನು ಹಸ್ತಕ್ಷೇಪ ಮಾಡಲ್ಲ ನನ್ನ ರೈತರು ನಮಗೆ ಫ್ಯಾಕ್ಟ್ರೀಸ್ ಬೇಡ ಅಂದರೆ ನಾನು ಫೈಟ್ ಮಾಡ್ತೀನಿ ಹೋರಾಟ ಮಾಡ್ತೀನಿ ಬೇಕಂದರೆ ಪಕ್ಕದ ಗೌರಿಬಿದನೂರಲ್ಲಿ 106 ಎಕರೆ ಇದೆ ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಧ್ಯಮದ ಮುಖಾಂತರ ಉದ್ಯೋಗ ಸೃಷ್ಟಿ ಆದಂಗೆ ಯಾರಿಗೆ ಎಲ್ಲಿ ನನಗೊಂದು ಕೆಲಸ ಮಾಡಿ ಅಲ್ಲಿ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ನೀವು ನಾಳೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಹೋಗಿ ಮೈಕ್ ಇಟ್ಟು ಲೋಕಲ್ ಅವ್ರಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತ ಒಂದು ಪಟ್ಟಿ ತೊಗೊಂಬನ್ನಿ ಏನಕ್ಕೆ ಕೊಡ್ತಾರೆ ಅವ್ರು ಲೋಕಲ್ ಅವ್ರಿಗೆ ಪಟ್ಟಿ ಏನಕ್ಕೆ ಕೊಡ್ತಾರೆ ಅವರು ನೀವು ನಿಮ್ಗೆ ಇನ್ನೊಂದು ಗೊತ್ತಿರಲಿ ಭಾಳ ಜನಕ್ಕೆ ಮಾಹಿತಿ ಇರಲಿ ಚದಲ್ಪುರದ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅನ್ನೋದು ಮೊದಲು ಪ್ರಸ್ತಾಪ ಬರುತ್ತೆ ಎಲ್ಲಿ ಚದಲ್ಪುರದಿಂದ ರೈಟ್ ಸೈಡ್ ಆ ಕಡೆ ದೊಡ್ಡ ಮರಳಿ ಕಡೆ ಆ ಕಡೆ ಫುಲ್ಲು 1000 ಎಕರೆ ಮತ್ತೆ 1000 ಎಕರೆ 2000 ಎಕರೆ ಅನ್ನೋದು ಚರ್ಚೆಗೆ ಬರುತ್ತೆ ನಾನು ಮಿನಿಸ್ಟರ್ ಸಾಹೇಬ್ರೆಲ್ಲ ಮಾತಾಡ್ಕೊತೀವಿ ಚರ್ಚೆಯಲ್ಲಿ ಡಿಸ್ಕಸ್ ಆಗುತ್ತೆ ನಾವು ಹೇಳ್ತೀವಿ ಸರ್ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡ ಆದರೆ ನನ್ನ ರೈತನಿಗೆ 1 ಎಕರೆ ಜಮೀನಿಗೆ ನೀನು 10 ಕೋಟಿ ಕೊಡ್ತೀಯಾ ಡಬಲ್ ರೇಟ್ ಮಾರ್ಕೆಟಲ್ಲಿ ಏನು ನಡೀತಿದೆಯೋ ಡಬಲ್ ಹಾಕಿ ಕೊಡ್ತೀಯಾ ನನ್ನ ರೈತನ ಮಗ ಶ್ರೀಮಂತರ ಆಗ್ತಾನಾ ಇಂಡಸ್ಟ್ರಿ ಬಂದರೆ ಹೇಳು ನಾನು ಸಹಕಾರ ಕೊಡ್ತೀನಿ ಏಕಾಏಕಿ ದೌರ್ಜನ್ಯ ಮಾಡಿ ಜಮೀನು ಕಿತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟಿ ಯಾರು ಹೇಳಿದ್ದು ನಾನು ಹೇಳೋದು ಫ್ಯಾಕ್ಟ್ರಿಗಳು ಇಂಡಸ್ಟ್ರಿ ಏನು ಬಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಆಯಿತು ಆ ಇಂಡಸ್ಟ್ರಿಯಲ್ಲಿ ನನ್ನ ರೈತನಿಗೆ ಶೇರ್ ಕೊಡ್ತಾರೆ ಅವ್ನ ಕಂಪ್ನಿಯವನು ನನ್ನ ರೈತ ಇಲ್ಲೊಂದು 2 ಎಕರೆ ಬಿಟ್ಕೊಡ್ತಾನೆ ಹೇಳಿ ಆ ಇಂಡಸ್ಟ್ರಿಯನ್ನು ಪಾರ್ಟ್ನರ್ಶಿಪ್ ಕೊಡ್ತಾನೇನೋ ಕೇಳಿ ನಾನು ಫಾರ್ಮರ್ನ ಒಪ್ಪಿಸ್ತೀನಿ ಬರೋದು ಕಡಿಮೆ ರೇಟಿಗೆ ಜಮೀನು ತೊಗೊಂಡು ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಮಾಡಿಬಿಟ್ಟು ಲೋಕಲ್ ಅವ್ರಿಗೆ ಸೆಕ್ಯೂರಿಟಿ ಕೆಲಸನೂ ಕೊಡಲ್ಲ ರೀ ಇದು ಇಂಡಸ್ಟ್ರಿಯಲ್ ಏರಿಯಾ ಫೇಟ್ ಅದಕ್ಕೆ ನನ್ನ ವಿಧಾನಸಭಾ ಫ್ಯಾಕ್ಟ್ರೀಸ್ ತರ್ತೀನಪ್ಪ ನನ್ನ ರೈತ ಒಪ್ಕೊಂಡ್ರೆ ಮಾತ್ರ ಅವನಿಗೆ ಒಳ್ಳೇದಾದರೆ ಮಾತ್ರ ಒಳ್ಳೇದು ಹೆಂಗಾಗಬೇಕು ಅಂದರೆ ಅವನು ಶ್ರೀಮಂತ ಆಗಬೇಕು ಆ ಜಮೀನು ಕೊಟ್ಟ ಮೇಲೆ ಬೀದಿಗೆ ಬಿಡಬಾರ್ದು ಕಡಿಮೆ ರೇಟಿಗೆ ಮಾರ್ಕೋಬಾರ್ದು ನನ್ನ ರೈತನ ಪರವಾಗಿ ಸದ್ಯಕ್ಕೆ ನನ್ನ ರೈತನಿಗೆ ತೊಂದರೆ ಆಗೋ ಯಾವ ತೀರ್ಮಾನನೂ ನಾನು ತೊಗೊಳ್ಳಲ್ಲ ಈ ಉದ್ಯೋಗ ಸೃಷ್ಟಿ ಅನ್ನೋದು ಈಗ ಕೇಂದ್ರ ಸರ್ಕಾರನೂ ಹೇಳ್ತು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದು ಪ್ರಾಕ್ಟಿಕಲಿ ಉದ್ಯೋಗ ಸೃಷ್ಟಿ ಮಾಡೋದು ಈಗ ದೊಡ್ಡ ನೋಡಿ ನೀವು ರಿಯಲ್ ಎಸ್ಟೇಟ್ನ ದೊಡ್ಡ ಈಗ ಕಂಪ್ನಿಗಳನ್ನ
ಬೂಮ್ ಮಾಡ್ಬೋದು. ಆದರೆ ನಾನು ಹೇಳೋದಂದರೆ ನಮ್ಮ ರೈತರು ಹೊಲ ಇಟ್ಕೊಂಡು ದರಖಾಸ್ತಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ, ಅಲ್ಲಿ ರಿಜೆಕ್ಟ್ ಆಗಿದ ತಕ್ಷಣ ಯಾರೋ ಬಂದು ಕಂಪ್ನಿ ಓಪನ್ ಮಾಡಿಬಿಟ್ರೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ? ಸೊ ಉದ್ಯೋಗ ಸೃಷ್ಟಿ ಅನ್ನೋದು ನನ್ನ ಕೈಲಿಲ್ಲ, ನಾನೊಬ್ಬ MLA, ಅದು ಮಿನಿಸ್ಟರ್ ಕೈಯಲ್ಲಿ CM ಕೈಯಲ್ಲಿರೋದು. ಆ ಉದ್ಯೋಗ ಸೃಷ್ಟಿ ಅನ್ನೋದು ಅವ್ರು ಮಾಡ್ತಾರೆ. ಆದರೆ ನಾನೇನಾದರೂ ತಿಂಗಳಿಗೆ ಒಂದು 5-6 ಜನಕ್ಕೆ ಏನೋ ನಾನು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲೂ ಇಲ್ಲೂ ಕೆಲಸ ಕೊಡ್ಬೋದು, ಅಷ್ಟೇ ಮಾಡಬಲ್ಲೆ. ಅದು ನಂತರದ ಸ್ಟೇಜಲ್ಲಿ ಆಗುತ್ತೆ.